ಲವ್ಲಿ ಕಣ ಲವ್ಲಿ. ಓಕೆ ಕಣ, ಕಂಟೆಂಟ್ ಎಲ್ಲ ಮುಗಿತು. ಒಳ್ಳಕ ಅಲ್ಲ, ಮೇನ್ ಕಂಟೆಂಟ್ ಸ್ಕೋರ್ಸ್ ಕಣೋ. ಬೇಡ ಅಕ್ಕ ಇವತ್ತೇನು ರಾಘು 8.5. ಜನ್ಯಾಜಿ 10 minus 1.5. 8.5. ಅಣ್ಣ 9. 26 ನಿಮ್ಮ ಟೋಟಲ್ ಸ್ಕೋರ್. ಜಗ್ಗಪ್ಪ ಬಾಯ್. ಹಾಯ್ ಗರ್ಲ್ಸ್. ಇವತ್ತಿನ ರೌಂಡ್ ಅಲ್ಲಿ ಬಾಹುಬಲಿಯ ಸ್ಟೈಲ್ ನಲ್ಲಿ ಕ್ವಾರ್ಟರ್ ಫಿನಾಲೆ ಡಾನ್ಸ್ ಫೈಟ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಭರ್ಜರಿ ಬ್ಯಾಚುಲರ್ಸ್ ನ ಏಂಜಲ್ ಅನನ್ಯ ಹಾಗೂ ಬೆಂಗಳೂರಿನ ಮಾನ್ಸ್ಟರ್ ಮೋಹಿತ್. ದೇವಸೇನ ಅನನ್ಯ ಹಾಗೂ ನಮ್ಮ ಜಿಕೆಡಿಯ ಬಾಹುಬಲಿ ಮೋಹಿತ್ಗೆ ಬರ್ಲಿ ಚಪ್ಪಾಳೆ. ಸೊ ರಾಘು ಹತ್ರ ಕೇಳೋಣ ಅವ್ರಿಗೆ ಎಷ್ಟು ಇಷ್ಟ ಆಯ್ತು ಅಂತ. ರಾಘು ಎಕ್ಸ್ಟ್ರೀಮ್ ಗ್ರ್ಯಾಂಡ್ ಡಿಸೈನಿಂಗ್ ಮಾಸ್ಟರ್, ಬಹಳ ಗ್ರ್ಯಾಂಡ್ ಆಗಿತ್ತು ಡಿಸೈನ್. ಆ ಕಾಸ್ಟ್ಯೂಮ್ಸ್ ಇರ್ಲಿ, ಅವ್ರು ಯೂಸ್ ಮಾಡ್ತಿದ್ದಂತ ಪ್ರಾಪ್ಸ್ ಇರ್ಲಿ, ಅಂಡ್ ಇನ್ನೊಂದೇನ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅನನ್ಯ ಮೋಹಿತ್ ಡಾನ್ಸ್ ಮಾಡ್ಬೇಕಾರೆ ಅನನ್ಯ ಆಲ್ವೇಸ್ ಶಿ ಸ್ಟಿಕ್ಸ್ ಟು ದ ಗ್ರೇಸ್. ಆಮೇಲೆ ಮೋಹಿತ್ ಬಗ್ಗೆ ನನಗೆ ಯಾವಾಗ್ಲೂ ಏನ್ ಎಲ್ಲಾ ತರ ಪಲ್ಟಿ ಹೊಡೆದಾಯ್ತು, ಎಲ್ಲಾ ತರ ಬಿದ್ದಾಯ್ತು, ಇನ್ನೇನ್ ಮಾಡ್ತಾನೆ ಮನುಷ್ಯ ಅಂದ್ರೆ ಅನನ್ಯನ ಸುತ್ತೊಡಿತಾನೆ, ಒಂಥರ ಸೆಮೈ ಕಾರ್ಟ್ವೀಲ್ ತರ ಸುತ್ತೊಡಿತಾನೆ. ಬ್ಯೂಟಿಫುಲ್ ಇಟ್ಟ, ತುಂಬಾ ಚೆನ್ನಾಗಿ ಇತ್ತು. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. Thank you, sir. Thank you. ಅಣ್ಣ ನಿಮ್ಗೆ ಹೆಂಗ ಅನ್ಸ್ತಾಳ ಈ ಪರ್ಫಾರ್ಮೆನ್ಸ್? It was just wow. Thank you, sir. Thank you, sir. ವಿವೇಕ್, ಹ್ಯಾಟ್ಸ್ ಆಫ್ ನಿಮ್ಮ ಒಂದು ವಿಷನ್ಗೆ. ಐ ಥಿಂಕ್ ಈ ಮಕ್ಕಳೆಲ್ಲ ಐ ಥಿಂಕ್ ಜಸ್ಟ್ ಲೈಕ್ ಏಂಜಲ್ಸ್ ಥರ ಬಂದರು ಎಲ್ಲರೂ. ಟ್ರೀಟ್ ಟು ವಾಚ್. ಆ್ಯಂಡ್ ಮೋಹಿತ್, ಇವತ್ತು ಅಪ್ಪು ಉದ್ದಬ್ಬ. ಓಕೆ, ಇವತ್ತು ಯು ಪರ್ಫಾರ್ಮ್. ಐ ಫೀಲ್ ಅಪ್ಪು ಹಸ್ ಕಮ್ ಆನ್ ಯು ಅಂಡ್ ಡನ್ ಲೈಕ್ ದಿಸ್. I just felt that. So beautiful it was. And Ananya, superb. I think you have improved a lot. Tumba improvement ಇದೆ. You have become a refined dancer ಇವಾಗ. I think ಯಾರನ್ನ ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು ನೀನು. ದಟ್ ಲೆವೆಲ್ ಸ್ವಲ್ಪ ಚೂರು ಇನ್ನೂ ಪವರ್ ಕೊಟ್ಬಿಟ್ರೆ you will become more good dancer. Slight little small ಇದಿತ್ತು, ಬಟ್ some portions you did very well today. ತುಂಬ ಚೆನ್ನಾಗಿತ್ತು. And Mohit, fantastic. And overall ಆಗಿ ಮಕ್ಕಳು ಎಲ್ಲರೂ that's all. And it was really for me, it was a chede bang wow. ಆದ್ರೆ ಒಂದಿದೆ ಅನನ್ಯ, ಅಣ್ಣನ್ ಒಂದ್ ನಿಮಿಷ. ಇವತ್ತು ಅಪ್ಪು ಸರ್ ಬರ್ಡೇ ಇರೋದ್ರಿಂದ ಹೇಳ್ತಾ ಇರೋದು, ಮೋಹಿತ್ನ ಎಲ್ಲರೂ ಅಪ್ಪು ಸರ್ ತರ ಅಂತ ಹೇಳ್ತಾರಲ್ಲ, ಜಸ್ಟ್ ಒಂದ್ ಲೆಟರ್ ಅಷ್ಟೇ ವ್ಯತ್ಯಾಸ. ಅಪ್ಪು ಸರ್ ಲೋಹಿತ್, ಇವನ್ ಮೋಹಿತ್ ಅಷ್ಟೇ. ಲವ್ಲಿ ಬೇಬಿ. ಆದ್ರೆ ಇವತ್ತಿನ ಸ್ಟೇಜ್ ಮೇಲೆ ನನಗೆ ಜಡ್ಜಸ್ಗೆ ನಿಮ್ ಡಾನ್ಸ್ ಇಷ್ಟ ಆಗಿ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಕೊಟ್ಟಿದ್ದಾರೆ. ನನಗೆ ನಿಮಗಿಂತ ಡಾನ್ಸ್ ಚೆನ್ನಾಗಿ ಮಾಡಿದ್ಯಾರು ಗೊತ್ತಾ? ಕೂತ ಜಾಗದಲ್ಲಿ ನಿಮ್ಮ ಅಪ್ಪ ಅಮ್ಮ ಏನು ಕಪಲ್ ರೊಮ್ಯಾಂಟಿಕ್ ಆಗಿ ಕೂತ ಜಾಗದಲ್ಲಿ ಆ ಸಾಂಗ್ಗೆ ಅಬ್ಬಾ ಆಂಟಿ ದೀವರ ಎಕ್ಸ್ಪ್ರೆಷನ್ಸ್ ಎಲ್ಲ ಅಲ್ಲಿಂದನೇ ಕೊಡ್ತಾ ಇದ್ರು. ನೀವು ಅನ್ಕೊಂಡಿರ್ತೀರ ನಾವು ನೋಡಿರಲ್ಲ ಅಂತ. ನಾವ್ ಯಾಕೆ ಆ ಜೋಡಿನ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದನ್ನ ನೋಡಬಾರ್ದು? ಎಸ್, ಬರ್ಲಿ ಚಪ್ಪಾಳೆ ನಮ್ಮ ಅನನ್ಯ ಅವರ ತಂದೆ ತಾಯಿಗೆ. ಹೊಸ ಬಾಹುಬಲಿ ಹಾಗೂ ಹೊಸ ದೇವಸೇನ. ನೀವ್ ಯಾವತ್ತಾದ್ರೂ ಹೀರೋಯಿನ್ ಆಗ್ಬೇಕಂತ ಆಸೆ ಪಟ್ಟಿದ್ರಾ? ಕಂಡಿಡ್ದೆ. ಚಿಕ್ಕ ವಯಸ್ಸಿಂದ ನನಗೆ ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಅಂದರೆ ಡಾನ್ಸ್ ಮಾಡಬೇಕು, ಹಾಡು ಹೇಳಬೇಕು, ನೋಡಬೇಕು, ಎಲ್ಲರೂ ಹೀರೋಯಿನ್ ಆಗಬೇಕು ಅನ್ನೋದೆಲ್ಲ ಆಸೆ ಇತ್ತು. ಅದನ್ನು ಮಕ್ಕಳು ಪೂರೈಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನನಗಿಂತ ವೇದಿಕೆ ಸಿಕ್ಕಿದೆಯಲ್ಲ, ಅಯ್ಯೋ ಮರೆಯೋಕ್ಕೆ ಆಗಲ್ಲ ಬಿಡಿ. ಎಲ್ಲಿ ಹೋದ್ರೆ ಈಗ ನನ್ನ ಕಂಡು ಹಿಡಿತಾರೆ, ಅದೇ ಖುಷಿ ಆಗತ್ತೆ. ಅವಳನ್ನ ಕೋಟೆ ಮಾಲಾಶ್ರೀ ಅಂತಾನೆ ಕರೀತಾ ಇದ್ರು ಎಲ್ಲರೂ. ಮಾಲಾಶ್ರೀ ಮೇಡಮ್ ಫಿಲ್ಮ್ ಇದಕ್ಕೆ ಬಂದಾಗ ನಾನು ಊರಲ್ಲಿ ಓದ್ತಾ ಇರುವಾಗ ಅವ್ರನ್ನ ಫುಲ್ ಇಮಿಟೇಟ್ ಮಾಡ್ತಾ ಇದ್ದೆ. ಹೆಂಗೆ? ಏನಾದ್ರು ಹೇಳಿ ಆಂಟಿ. ಏಯ್ ಯಾಕಲ್ಲೇ ಅದು ಅನ್ನೋದು ನಿಂತ್ಕೊಳ್ಳೆ. ಹಿಡ್ಮೇಲೆ ಅವರೇ ಕಾಳು, ಕಳಕಾಯಿ ಅವ್ರ ತರನೇ ಆ ಟೈಮಲ್ಲಿ ಮಾಡ್ತಾ ಇದ್ದೆ. ಆಶಾ ಅಲಿಯಾಸ್ ಕೋಟೆ ಮಾಲಾಶ್ರೀ ಅವರಿಗೆ ಬರಲಿ ಚಪ್ಪಾಳೆ. ಅವ್ರ ಸ್ಟೆಪ್ಗೆ ಏನೋ ಫೈರ್ ಬ್ರ್ಯಾಂಡ್ ಸಿಕ್ತು, ನಿಮ್ ಸ್ಟೆಪ್ಗೆ ಏನ್ ಸಿಗುತ್ತೆ ಅಂತ ನೋಡೋಣ. ಜನ್ಯಾಜಿ 10. ಇಟ್ಸ್ ಅ 10. ಅಣ್ಣ 10 ಅಗೇನ್. ಇನ್ನು ಒಂದೇ. ರಾಘು 9.5. ಥ್ಯಾಂಕ್ ಯು 29.5 ಬೇಬಿ. 0.5 ಇರ್ಲಿ. ಕಂಗ್ರ್ಯಾಚುಲೇಷನ್ಸ್ ಮಾ, ಕಂಗ್ರ್ಯಾಚುಲೇಷನ್ಸ್. Thank you so much. ಥ್ಯಾಂಕ್ ಯು.
ಸರ್ಕಾರಿ ಶಾಲೆಯಿಂದ ಬಂದು ಡಾನ್ಸ್ ನ ಎಲ್ಲಾ ಪೈಪೋಟಿಗಳನ್ನ ದಾಟಿ ಈಗ ಸವದತ್ತಿ ಯಲ್ಲಮ್ಮನ ಹಾಡಿಗೆ ಭರ್ಜರಿ ಹೆಜ್ಜೆ ಹಾಕೋದ್ರ ಮೂಲಕ ಈ ಕ್ವಾರ್ಟರ್ ಫೈನಲ್ಸ್ ನಲ್ಲಿ ಟಫ್ ಫೈಟ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ವೇದಿಕೆ ಮೇಲೆ ಸ್ವಾಗತಿಸಿ ನಮ್ಮ ಡಿಕೆಡಿಯ ಅಪ್ಪು ಅನೂಪ ಹಾಗೂ ಬಳ್ಳಾರಿ ಸರ್ಕಾರಿ ಶಾಲೆಯ ಪ್ರತಿಭೆ ಪೂಜಾ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ. ಸವದತ್ತಿ ಯಲ್ಲಮ್ಮ ಆ ತಾಯಿಯ ಪವಾಡ ಒಂದ ಎರಡ. ಇವತ್ತು ಇಷ್ಟು ಡಾನ್ಸರ್ಸ್ ನಮ್ಮ ಪೂಜಾ ಹಾಗೂ ಅನೂಪ್ ಇವ್ರು ಯಾರು ಬರೀ ಡಾನ್ಸ್ ಮಾಡಿಲ್ಲ, ಇವರು ಆ ತಾಯಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ವಿಶೇಷತೆ. ಅನೂಪ್ ಪೂಜಾ ನಿಮ್ಮಿಬ್ರಿಗೂ ಸ್ಪೆಷಲ್ 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 ಥ್ಯಾಂಕ್ ಯು. ಒಂದು ನನಗೆ ಮತ್ತೆ ಗೀತಾ ಮ್ಯಾಮ್ ಓಡ್ ಬಂದು ನೀವು ಆ ಬಾಗಿನ ಕೊಟ್ರಿ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ದೇವರ ಬಗ್ಗೆ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ನ ಇಷ್ಟು ಡಿವೈನ್ ಆಗಿ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಘು. ಫಸ್ಟ್ ಆಫ್ ಆಲ್ ವಸಂತ್ ಮಾಸ್ಟರ್ ಅಬ್ಸಲ್ಯೂಟ್ ಗ್ರ್ಯಾಂಡ್ ಡಿಸೈನ್. ಆ ಕಾಸ್ಟ್ಯೂಮ್ ಇಂದ ಹಿಡಿದು ಅವ್ರಿಗೆ ಮೇಕಪ್ ಹಾಕೋದ್ರಿಂದ ಹಿಡಿದು ಎಲ್ಲವೂ ಎಷ್ಟು ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿದ್ರಿ ಸ್ಟೇಜ್ ಮೇಲೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸೌದತ್ತಿಲಿ ಇದ್ವಿ ಅಂತ ಅನ್ಸುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲವನ್ನ ಜೊತೆ ಇದ್ವಿ ಅಂತ ಅನಿಸ್ತಾ ಇತ್ತು ನಮಗೆ. ಆಮೇಲೆ ಅವಳು ಮಾತ್ರ ಮಹಾ ತಾಯಿ ತರನೇ ಇದ್ಲು. ಅವಳು ಮಧ್ಯದಲ್ಲಿ ಒಂದ್ 2 ಸಲ ಕಂಡ್ಬಿಡ್ತಾಳೆ. ತುಂಬಾ ಒಂಥರ ಅಂದ್ರೆ ಬರೀ ಒಂದು ಪರ್ಫಾರ್ಮೆನ್ಸ್ ಆಗಿ ಮಾಡೋದು ಬೇರೆ, ಒಂದು ಕಾಂಪಿಟೇಷನ್ ಅಲ್ಲಿ ಡಾನ್ಸ್ ಮಾಡಿದಾಗ ಆ ಕಾಂಪಿಟೇಟಿವ್ ಸ್ಪಿರಿಟ್ ಇತ್ತು, ಅದರಲ್ಲಿ ಕೊರಿಯೋಗ್ರಫಿ ಸ್ಪಿರಿಟ್ ಇತ್ತು, ಅವ್ರು ಮಾಡೋ ಡಾನ್ಸ್ ಅಲ್ಲಿ ಸ್ಪಿರಿಟ್ ಇತ್ತು. ಬಟ್ ಒಂದ್ 2-3 ಜಾಗ ಅದೇನಾರು ಒಂದು ಚೂರು ಮಿಸ್ ಆಗೋಯ್ತು. ಹಿಂಗಂದೆ ಹೋಗಿದ್ರೆ, ಸ್ಲಿಪ್ ಆಗದೆ ಹೋಗಿದ್ರೆ ಮಾತ್ರ ನಿಜ ನನ್ಗೆ ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ದಿಸ್ ಆರ್ ನಾಟ್, ಇದು ಗ್ಯಾರಂಟಿ ಟಿಕೆಟ್. ಬಹಳ ಕಷ್ಟ ಅದು. ಈ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. ಇಷ್ಟು ಚೆನ್ನಾಗಿರೋದಕ್ಕೆ ಒಂದು ವಸಂತ್ ಮಾಸ್ಟರ್, ನಿಮ್ಮ ವಿಷನ್, ಇವರೆಲ್ಲರೂ ಕಷ್ಟಪಟ್ಟಿರೋದು, ಎಲ್ಲ ಡಾನ್ಸರ್ಗೂ ಚಪ್ಪಾಳೆ ಹೊಡಿಬೇಕು ಜೋರಾಗಿ. ಆಮೇಲೆ ಲಾಸ್ಟ್ ಅಲ್ಲಿ ಅವ್ರು ಬಂದ್ರು, ಓಯ್ಯೋ ಅಯ್ಯೋ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಪೂಜಾ ಅಂಡ್ ಅನೂಪ್ ಬಹಳ ಅದ್ಭುತವಾಗಿ ಡಾನ್ಸ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರಾಘು. ಜನ್ಯಾಜಿ. ಮಾಸ್ಟರ್, ಮೊದಲನೇದಾಗಿ ಇದರ ಡಿಸೈನ್ ಒಂದು ಕಡೆ ಒಂದು ಫಾರ್ಮೇಶನ್ ಮಾಡ್ಬೇಕು. ಓ ಚಂಡಿ ಚಾಮುಂಡಿ ಅಂದ್ರೆ ಟಕ್ ಅಂತ ಹಂಗೆ ಕೈಗಳೆಲ್ಲ ಫುಲ್ ಫಾರ್ಮ್ ಆಗ್ಬಿಡುತ್ತೆ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಮಾಸ್ಟರ್, ವಾಟ್ ಅ ಫಾರ್ಮೇಶನ್. ಎರಡನೇದು ಆ ಲ್ಯಾಡರ್ ಒಳಗಡೆ ಹುಡುಗರು ಹಾರು ಬರೋ ತರ ಯೋಚನೆ ಮಾಡಿದ್ರಿ. ನಿಮ್ಮ ಹುಡುಗರು ಬಾಯ್ಸ್ ಡಿಡ್ ಇಟ್ ಸೋ ವೆಲ್, ಅಮೇಝಿಂಗ್. ನಾನು ಏನ್ ನಡೀತಾ ಇದೆ ಅಂತ ನೋಡ್ತಾ ಇದ್ವಿ. ಆಮೇಲೆ ಖಂಡಿತವಲ್ಲೂ ಆ ಸ್ಕಿಪ್ಪಿಂಗ್, ಆ ಥಾಟ್ಗೆನೆ ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್. ಅಂದ್ರೆ ಅದು ಹೆಂಗೆ ಅದು ಸಾಧ್ಯ ಇದೆಯಾ, ಅಷ್ಟು ಜನರನ್ನ ಇಟ್ಕೊಂಡು ಅದನ್ನ ಮಾಡಕ್ ಸಾಧ್ಯ ಇದೆಯಾ? ಅದು ಮಾಸ್ಟರ್ ಟ್ರೈ ಮಾಡ್ಬೋದಾ ಮಾಸ್ಟರ್? ಯಾಕಂದ್ರೆ ಇಟ್ ವಾಸ್ ವೆರಿ ಯುನೀಕ್. ಟ್ರೈ ಮಾಡೋಣ. ನನ್ನ ಮನ್ಸಲ್ಲಿ ಅದೇ ಇತ್ತು. ಎಸ್ ಎಸ್ ಎಸ್